ಇವತ್ತು ನಮಗೆ ಗೊತ್ತಿಲ್ಲ ಏನಂತ. ಕ್ರಿಸ್ತನಿಗೋಸ್ಕರ ನಾನು ನಿಂತಿದ್ದೀನಾ, ಕ್ರಿಸ್ತನಿಗೋಸ್ಕರ ಜೀವಿಸ್ತಾ ಇದ್ದೀನಾ ಅಂತ ನಮಗೆ ಗೊತ್ತಿಲ್ಲ. ಗೊತ್ತಿದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಲೋಕದ ವಿಷಯಗಳಿಗೆ ನಾವು ಕಾಂಪ್ರಮೈಸ್ ಆಗಲ್ಲ. ಲೋಕದ ಆಸೆಗಳಿಗಾಗಿ, ಲೋಕದ ಇಚ್ಛೆಗಳಿಗಾಗಿ ನಾವು ಕಾಂಪ್ರಮೈಸ್ ಆಗಲ್ಲ. ಕಾಂಪ್ರಮೈಸ್ ಆದ್ರೆ ನಾವು ಅಡ್ಡ ಬಿದ್ದಂಗೆ, ನಾವು ಲೋಕದ ಕಾರ್ಯಗಳಿಗೆ ಬಿದ್ದು ಹೋದಂಗೆ. ನಾವು ದೇವರಿಗೋಸ್ಕರ ನಿಂತಿದ್ದೀವಿ ಅಂತಾನೆ ಇಲ್ಲ. ಹಲ್ಲೆಲೂಯಾ. ಇವತ್ತು ನಾವು ಶದ್ರಾಕ್, ಮೇಷಕ್, ಆಬೇದ್ನೆಗೋ ಎನ್ನುವರ ಕುರಿತಾಗಿ ನಾವು ನೋಡಿಕೊಳ್ಳೋಣ. ಅವ್ರ ನಿಜವಾದ ಹೆಸರು ಏನು ಅಂತಂದರೆ ಅನನ್ಯ, ಮಿಶಾಯೇಲ್, ಅಜರ್ಯ ಎಂಬುದಾಗಿ ಹೇಳಿ. ಇವರು ಸ್ನೇಹಿತರಾಗೇ ಇದ್ರು. ಇವರು ಯಹೂದ್ಯರು. ಯಾರಿವರು? ಯಹೂದ್ಯರು. ಈಗ ನೆಬುಕಾದ್ನೆಚ್ಚರನ್ ಎನ್ನುವಂಥ ಒಬ್ಬ ರಾಜ ಏನು ಮಾಡ್ತಾನೆ, ಬಾಬೆಲ್ ದೇಶದ ಅರಸನು. ಇವನು ಬಂದು ಈ ಯಹೂದ್ಯ ಪ್ರಾಂತ್ಯದಲ್ಲಿ ಇದ್ದಂಥ ಈ ಯಹೂದ್ಯರನ್ನ, ಇದ್ರ ಜೊತೆಗೆ ದಾನಿಯೇಲನು ಮತ್ತು ಅನೇಕರನ್ನ ಏನು ಮಾಡ್ತಾರೆ, ಹಿಡ್ಕೊಂಡು ತನ್ನ ದೇಶಕ್ಕೆ ಕರ್ಕೊಂಡು ಹೋಗ್ತಾನೆ. ಯಾಕೆ ಕರ್ಕೊಂಡು ಹೋಗ್ತಾನೆ? ಈ ಯಹೂದ ದೇಶದವರು, ಯಹೂದ ದೇಶದ ಅರಸನು ಯಾರು ಕೂಡ ದೇವರಿಗೆ ಭಯಪಡುವವರಲ್ಲ, ದೇವರನ್ನು ಹಿಂಬಾಲಿಸುವವರಾಗಿರಲಿಲ್ಲ. ಅವರು ತಮ್ಮ ದುಷ್ಟತನದಿಂದ ಯೆಹೋವನನ್ನು ಸೇವಿಸದಂತೆ ಅವರು ಮನಸ್ಸು ಮಾರಿ ಬೇರೆ ದೇವರುಗಳನ್ನು ಆರಾಧನೆ ಮಾಡಲಿಕ್ಕೆ ಪ್ರಾರಂಭವಾದರು. ಇದರಿಂದ ಯೆಹೋವನೇನು ಮಾಡ್ತಿದ್ದಾನೆ, ಇವರನ್ನು, ಈ ಯಹೂದ ದೇಶದವ್ರನ್ನಾಗಿರ್ಬೋದು, ಇಸ್ರೇಲ್ ದೇಶದವರಾಗಿರ್ಬೋದು, ಏನು ಮಾಡ್ತದಾನಂದರೆ ಅನ್ಯ ದೇಶದ ರಾಜರಿಗೆ ಒಪ್ಪಿಸಿ ಕೊಡ್ತದ. ಅವ್ರೇನು ಮಾಡ್ತಾರೆ, ಬಂದು ಇವ್ರನ್ನ ಹಿಡ್ಕೊಂಡು ಬೇರೆ ದೇಶಗಳಿಗೆ ದಾಸರನ್ನಾಗಿ ತಗೊಂಡೋಗಿ ಇಟ್ಕೊಂಡ್ಬಿಡ್ತಾರೆ. ಈಗ ಈ 3 ಜನರನ್ನ, ಈ 4 ಜನರ ಜೊತೆಗೆ ಅನೇಕ ಜನರನ್ನ ಬಾಬೇಲ್ ದೇಶಕ್ಕೆ ಕರ್ಕೊಂಡೋಗಿ ಅಲ್ಲಿ ದಾಸರನ್ನಾಗಿ ಇಟ್ಕೊಂಡಿದ್ದಾರೆ. ಆದರೆ ಈ 4 ಜನರನ್ನ ಮಾತ್ರ ಒಂದು ಸ್ಥಾನಕ್ಕೆ, ಒಂದು ಉನ್ನತ ಸ್ಥಾನದಲ್ಲಿ ಇವ್ರನ್ನ ಇಟ್ಕೊಂಡಿದ್ದಾರೆ ಅಂತ ನಾವು ಇಟ್ಕೊಳ್ಳೋಣ. ಸೊ ಈಗ ರಾಜನಿಗೆ, ನೆಬುಕಾದ್ನೆಚ್ಚರ್ ರಾಜನಿಗೆ ಒಂದು ಕನಸು ಬರ್ತದೆ. ಒಂದು ವಿಗ್ರಹವನ್ನು ನೀನು ಮಾಡಬೇಕು, ಈ ವಿಗ್ರಹವನ್ನು ಮಾಡಿ ಇದಕ್ಕೆಲ್ಲರೂ ಅಡ್ಡ ಬೀಳಬೇಕು. ಅಡ್ಡ ಬಿದ್ದಿಲ್ಲ ಅಂದರೆ ಅವ್ರನ್ನ ಎಲ್ಲಿಗೆ ಹಾಕ್ಬೇಕು? ನಮ್ಮ ಮನೆ ತಿಪ್ಪೆಗುಂಡಿಗೆ ಹಾಕ್ಬೇಕು. ಎಲ್ಲ ಹಾಕ್ಬೇಕು? ಬೆಂಕಿ ಎಲ್ಲ ಹಾಕ್ಬೇಕು ಅಂತ ಒಂದು ಆಜ್ಞೆಯನ್ನು ಹೊರಡಿಸ್ತಾ ಇದ್ದಾರೆ. ಈಗ ಎಲ್ಲರೂ ಅಡ್ಡ ಬೀಳ್ತಾ ಇದ್ದಾರೆ. ಆದರೆ ನೆಬುಕಾದ್ನೆಚ್ಚರ್ ಈ ಶದ್ರಾಕ್, ಮೇಷಕ್, ಆಬೇದ್ನೆಗೋ ಮಾತ್ರ ಅಡ್ಡ ಬೀಳ್ತಾ ಇಲ್ಲ. ಅದಕ್ಕೆ ಜನರು ಏನು ಮಾಡ್ತಿದ್ದಾರೆ, ಇದಕ್ಕಂತ ನಾಯಕರು ಇರ್ತಾರಲ್ಲ, ಅವ್ರು ಏನು ಮಾಡ್ತಾರೆ, ಬಂದು ರಾಜನಿಗೆ ಕಂಪ್ಲೇಂಟ್ ಮಾಡ್ತಿದ್ದಾರೆ. ನೆಬುಕಾದ್ನೆಚ್ಚರ್ ರಾಜನೇ, ನೋಡು, ಇವ್ರು 3 ಜನ ಮಾತ್ರ ಏನು ಮಾಡಿಲ್ಲ, ನೀನು ನಿರ್ಮಿಸಿದಂಥ ಈ ವಿಗ್ರಹಕ್ಕೆ ಅಡ್ಡ ಬಿದ್ದಿಲ್ಲ, ಅದಕ್ಕೆ ಅವ್ರನ್ನ ಹಿಡ್ಕೊಂಬನ್ರಿ ಅಂಥೇಳಿ ಹಿಡ್ಕೊಂಡು ಕರ್ಕೊಂಬರ್ತದ. ಈಗ ನೆಬುಕಾದ್ನೆಚ್ಚರ್ ರಾಜನ ಅವ್ರಿಗೆ ಹೇಳ್ತಾ ಇದ್ದಾನೆ, ಏನಂತ ನೋಡ್ರಿ, ಮತ್ತೊಂದು ಸಾರಿ ಎಲ್ಲ ಡುಮ್ಟಕ್ಕ ಬಾರಿಸ್ತೀವಿ, ಮತ್ತೆ ಪುಂಗಿ ಊದ್ತೀವಿ, ಅವಾಗ ನೀವೇನು ಮಾಡಬೇಕು, ಅಡ್ಡ ಬೀಳಬೇಕು. ಆಗ ಇವರ ಉತ್ತರವನ್ನು ಕೊಡ್ತಾ ಇದ್ದಾರೆ. ಶದ್ರಾಕ್, ಮೇಷಕ್, ಆಬೇದ್ನೆಗೋ ಅವರು ಉತ್ತರವನ್ನು ಕೊಡ್ತಾ ಇದ್ದಾರೆ. ದಾನಿಯೇಲನ ಪುಸ್ತಕ 3ನೇ ಅಧ್ಯಾಯ, ದಾನಿಯೇಲನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 16ನೇ ವಾಕ್ಯದಿಂದ 18ನೇ ವಾಕ್ಯವನ್ನು ನಾವು ಓದುವಂಥ ಸಮಯದಲ್ಲಿ, ಇದನ್ನು ಕೇಳಿ ಶದ್ರಾಕ್, ಮೇಷಕ್, ಆಬೇದ್ನೆಗೋ ಎಂಬವರು ರಾಜನಿಗೆ, ನೆಬುಕಾದ್ನೆಚ್ಚರನೇ, ಈ ವಿಷಯದಲ್ಲಿ ನಾವು ನಿನಗೆ ಏನು ಹೇಳಬೇಕಾಗಿಲ್ಲ. ಅರಸೆ, ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಆವಿಗೆಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು. ಹೇಗೂ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು. ಚಿತ್ತವಿಲ್ಲದಿದ್ದರೆ ರಾಜನೇ, ಇದು ನಿನಗೆ ತಿಳಿದಿರಲಿ, ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ, ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಉತ್ತರ ಕೊಟ್ಟರು. ಹಲ್ಲೆಲೂಯಾ. ಈಗ ಈ ಶದ್ರಾಕ್, ಮೇಷಕ್, ಆಬೇದ್ನೆಗೋ ರಾಜನಿಗೆ ಉತ್ತರ ಕೊಡ್ತಾ ಇದ್ದಾರೆ. ಏನಂತ? ನಾವು ಈ ವಿಷಯದಲ್ಲಿ ನಿನಗೆ ಏನು ಹೇಳಬೇಕಾಗಿರುವಂಥ ಅವಶ್ಯಕತೆ ಇಲ್ಲ. ಅಂದರೆ ದೂಸರಾ ಆಪ್ಷನ್ ಇಲ್ಲ ನಮಗೆ.
ಬೇರೆ ಆಪ್ಷನ್ ಇಲ್ಲ. ನಾವೇನು ಹೇಳಲ್ಲ. ನಮ್ಮ ತೀರ್ಮಾನದಲ್ಲಿ ನಾವು ಸ್ಥಿರವಾಗಿದ್ದೇವೆ. ಅದನ್ನೇ ಈ ಶದ್ರಾಕ್ ಮೇಷಕ್ ಆಬೇದ್ನೆಗೋ ಹೇಳ್ತಾ ಇದ್ದಾರೆ. ದೇರ್ ಇಸ್ ನೋ ಸೆಕೆಂಡ್ ಆಪ್ಷನ್. ನಿನಗೇನು ಹೇಳಬೇಕಾಗಿಲ್ಲ. ನಾವಿದಕ್ಕೆ ಅಡ್ಡ ಬೀಳ್ತೀವಂತನೂ ಹೇಳಲ್ಲ, ಅಡ್ಡ ಬೀಳದೇ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಹಾಗಾದ್ರೆ ನೀವು ಸಿದ್ಧರಾಗಿರ್ರಿ ಬೆಂಕಿಗೆ ಅಂತ ಹೇಳ್ತಾ ಇದ್ದಾರೆ. ಯಾರು? ರಾಜನೇ ಹೇಳ್ತಾ ಇದ್ದಾನೆ. ನಮ್ಮಲ್ಲಿ ಭಾಳ ಸೆಕೆಂಡ್ ಆಪ್ಷನ್ಸ್ ಇರ್ತವೆ. ದೇವ್ರ ವಿಷಯದಲ್ಲಿ ಕಾಂಪ್ರಮೈಸ್ ಆಗಕ್ಕೆ, ಸಭೆ ವಿಷಯದಲ್ಲಿ ಕಾಂಪ್ರಮೈಸ್ ಆಗಕ್ಕೆ ಸೆಕೆಂಡ್ ಆಪ್ಷನ್ಸ್ ಭಾಳ ಇಟ್ಕೊಂಡಿರ್ತೀವಿ. ಆದರೆ ಈ ಶದ್ರಾಕ್ ಮೇಷಕ್ ಆಬೇದ್ನೆಗೋರು ಏನು ಹೇಳ್ತಾ ಇದ್ದಾರೆ? ರಾಜನೇ, ನೆಬೂಕದ್ನೆಚ್ಚರನೇ, ನಿನಗೆ ಇದು ತಿಳಿದಿರಲಿ. ಏನೇಂತ ಹೇಳ್ತಾ ಇದ್ದಾನೆ? ಇದು ನಿನಗೆ ತಿಳಿದಿರಲಿ. ಯಾರಿಗೆ? ರಾಜನಿಗೆ. ರಾಜನೇ, ನಮ್ಮ ಬಗ್ಗೆ ನಿನಗೆ ತಿಳಿದಿರಲಿ. ಏನಂತ? ನಮ್ಮ ಹತ್ರ ಬೇರೆ ಆಪ್ಷನ್ನೇ ಇಲ್ಲ. ನಾವು ಈ ವಿಷಯದಲ್ಲಿ ಏನಾಗಲ್ಲ, ತಲೆಬಾಗದೇ ಇಲ್ಲ. ಇದು ನಿನಗೆ ತಿಳಿದಿರಲಿ. ನೀನು ಎಷ್ಟು ದೊಡ್ಡ ಬೆಂಕಿ ಆದರೂ ತಗೊಂಬ, ನಾವು ಇದಕ್ಕೆ ಮಾತ್ರ ಅಡ್ಡ ಬೀಳದೇ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ ಏನಂತ? ದೇವರಿಗೆ ಚಿತ್ತವಿದ್ರು ಚಿತ್ತವಿಲ್ಲದೆ ಇದ್ರು ನಾವೇನು ಮಾಡಲ್ಲ, ಅಡ್ಡ ಬೀಳಲ್ಲ. ಹೇಗೂ ನಿನ್ನ ಕೈಯಿಂದ ನಮ್ಮನ್ನೇನು ಮಾಡ್ತಾನೆ? ತಪ್ಪಿಸುವವನಾಗಿದ್ದಾನೆ. ಹಲ್ಲೆಲೂಯ. ನಾವು ಇನ್ನು ಈ 3 ಜನ ಕುರಿತಾಗಿ ನಾವು ನೋಡಿದ್ದೇವೆ. ದಾನಿಯೇಲನನ್ನು ಕುರಿತಾಗಿ ಕೂಡ ನಾವು ನೋಡುವುದಾದರೆ 1ನೇ ಅಧ್ಯಾಯ 8-9ನೇ ವಾಕ್ಯವನ್ನು ನೋಡುವುದಾದರೆ, ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಕಂಚುಕಿಯರ ಅಧ್ಯಕ್ಷಕನಿಗೆ ನಾನು ಅಶುದ್ಧನಾಗಲಾರೆ, ಕ್ಷಮಿಸು ಎಂದು ವಿಜ್ಞಾಪಿಸಿದಾಗ ದೇವರು ಕಂಚುಕಿಯರ ಅಧ್ಯಕ್ಷನ ಮನಸ್ಸಿನಲ್ಲಿ ದಾನಿಯೇಲನ ಮೇಲೆ ಕನಿಕರವನ್ನು ದಯೆಯನ್ನು ಹುಟ್ಟಿಸಿದನೆಂಬುದಾಗಿ ಹೇಳಿ ನಾವು ನೋಡುತ್ತಾ ಇದ್ದೇವೆ. ದಾನಿಯೇಲನು ತನ್ನ ಮನಸ್ಸಿನಲ್ಲಿ, ತನ್ನ ಹೃದಯದಲ್ಲಿ ನಿಶ್ಚಯಿಸಿಕೊಂಡಿದ್ದನು. ಏನಂತ? ರಾಜನ ಭೋಜನ ಪದಾರ್ಥವನ್ನ ನಾನೇನ್ ಮಾಡಲ್ಲ, ತಿನ್ನುವುದಿಲ್ಲ. ಇದರಿಂದ ನನ್ನ ದೇಹವನ್ನು ನಾನೇನ್ ಮಾಡಲ್ಲ, ಹಾಳು ಮಾಡಿಕೊಳ್ಳುವುದಿಲ್ಲ ಎಂಬುದಾಗಿ ಹೇಳಿ ನಿಶ್ಚಯಿಸಿಕೊಂಡಿದ್ದನು. ಇದನ್ನು ಹೋಗಿ ಆ ಕಂಚುಕಿಯನ ಅಧ್ಯಕ್ಷನಿಗೆ ತಿಳಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ನಾನು ಇದನ್ನು ತಿನ್ನದೇ ಇಲ್ಲ. ಶದ್ರಾಕ್ ಮೇಷಕ್ ಆಬೇದ್ನೆಗೋ ಅವರು ರಾಜನಿಗೆ ಇದು ನಿನಗೆ ತಿಳಿದಿರಲಿ, ನಾವು ಅಡ್ಡ ಬೀಳದೇ ಇಲ್ಲ. ಹಲ್ಲೆಲೂಯಾ. ಇವತ್ತು ಅವ್ರಿಗೆ ತಿಳಿದಿದೆಯೋ ಇಲ್ಲೋ, ನಮಗೆ ತಿಳಿದಿಲ್ಲ. ಹೆಂಗೆ? ನಮಗೆ ತಿಳಿದಿಲ್ಲ. ಹೆಂಗೆ? ನಮಗೆ ಭಾಳ ಸೆಕೆಂಡ್ ಆಪ್ಷನ್ಸ್ ಇದೆ ಅಂತ ಹೇಳಿದ್ನಲ್ಲ. ಚರ್ಚ್ ತಪ್ಸಕ್ಕೆ ಏನು ಆಪ್ಷನ್ಸ್ ಹುಡುಕ್ಬೋದು, ಪ್ರೇಯರ್ ತಪ್ಸಕ್ಕೆ ಏನು ಆಪ್ಷನ್ ಹುಡುಕ್ಬೋದು, ದಶಂಭಾಗ ಕೊಡಕ್ಕೆ ಏನು ತಪ್ಪಿಸ್ಬೋದು. ಇವತ್ತು ಒಂದು ದಿವಸ ಪ್ರಾರ್ಥನೆ ಮಾಡಿಲ್ಲ ಅಂದರೆ ಏನೂ ಆಗಲ್ಲ, ನಾಳೆ ಮಾಡೋಣ. ಇವತ್ತೊಂದು ದಿವಸ ಬೈಬಲ್ ಓದಿಲ್ಲ ಅಂದರೆ ಏನೂ ಆಗಲ್ಲ, ದೇವರು ಕ್ಷಮಿಸ್ತಾನೆ. ಇವತ್ತೊಂದು ವಾರ ನಾವು ಏನು ದೇವಾಲಯಕ್ಕೆ ಹೋಗಿಲ್ಲ ಅಂದ್ರೆ ಏನು ಆಗಲ್ಲ. ಒಂದು ವುಮೆನ್ಸ್ ಮೀಟಿಂಗ್ ತಪ್ಪಿಸಿದ್ರೆ ಏನು ಆಗಲ್ಲ. ಒಂದು ಉಪವಾಸ ಪ್ರಾರ್ಥನೆ ತಪ್ಪಿಸಿದ್ರೆ ಏನಾಗಲ್ಲ. ಯಾರಿಗೋಸ್ಕರ ಈ ಕಾಂಪ್ರಮೈಸ್ ಮಾಡ್ತಾ ಇದ್ದೀವಿ? ಜನರಿಗೋಸ್ಕರ. ಆದರೆ ಈ 3 ವ್ಯಕ್ತಿಗಳು ರಾಜನಿಗೋಸ್ಕರ ಕೂಡ ಅವ್ರು ಕಾಂಪ್ರಮೈಸ್ ಆಗಿಲ್ಲ. ಅವ್ರ ಪ್ರಾಣ ಹೋಗುತ್ತೆ, ಬೆಂಕಿಯಲ್ಲಿ ಸುಟ್ಟು ಬೂದಿ ಆಗ್ತೀವಿ ಅಂತ ಕೂಡ ಅವರಿಗೆ ಚಿಂತೆ ಇಲ್ಲ. ಅವರಿಗೆ ನಿಶ್ಚಯ ಇದೆ, ಅವ್ರಿಗೆ ತಿಳಿದಿದೆ, ನಾನು ಕಾಂಪ್ರಮೈಸ್ ಆಗಲ್ಲ ದೇವ್ರ ವಿಷಯದಲ್ಲಿ ಅಂತ. ಇವತ್ತು ನಮ್ಮ ಸ್ವಂತ ಮನೆಯವರಿಗೆ, ನಮ್ಮ ಸ್ವಂತ ಸ್ನೇಹಿತರಿಗೆ, ನಮ್ಮ ಸ್ವಂತ ಮಕ್ಕಳಿಗೆ, ನಮ್ಮ ಸ್ವಂತ ಗಂಡನಿಗೆ, ನಮ್ಮ ಸ್ವಂತ ಹೆಂಡತಿಗೆ ಗೊತ್ತಿಲ್ಲ ದೇವ್ರ ವಿಷಯದಲ್ಲಿ ನಾನು ಕಾಂಪ್ರಮೈಸ್ ಆಗಲ್ಲ ಅಂತ.
ಇವತ್ತೊಂದು ದಿವಸ ಅಲ್ಲ, ಏನು ಮಾಡ್ತೀವಿ, ಹೋಗ್ದಿದ್ರೆ ಏನಾಗಲ್ಲ ಅಂತ ಹೇಳಿದ ತಕ್ಷಣ ಇವ್ರು ಹಿಂಗೆ ಕುಂತು ಬಿಡ್ತಾರೆ. ಹಲ್ಲೆಲೂಯಾ. ಇವತ್ತು ದೇವರು ಯಾರನ್ನ ಹುಡುಕ್ತಾ ಇದ್ದಾನಂತಂದ್ರೆ, ಈ ರೀತಿಯಾಗಿ ಕಾಂಪ್ರಮೈಸ್ ಮಾಡೋರ್ನ ದೇವ್ರು ಹುಡುಕ್ತಾ ಇಲ್ಲ. ಶದ್ರಾಕ್, ಮೇಷಕ್, ಆಬೇದ್ನೆಗೋ ಅವರ ರೀತಿಯಲ್ಲಿ ನಾನು ನಿಲ್ತೀನಿ, ನಂದು ನಿಶ್ಚಯ ಇದೆ, ನಂದು ನಿರ್ಣಯ ಇದೆ, ನಾನು ಯಾರಿಗೋಸ್ಕರನೂ ಬದಲಾಗಲ್ಲ. ದೇವ್ರ ವಿಷಯದಲ್ಲಿ ಯಾರಿಗೋಸ್ಕರನೂ ಬದಲಾಗಲ್ಲ. ನಾನು ದೇವ್ರನ್ನ ಯಾವ ವಿಷಯದಲ್ಲಿ ಕೂಡ ನಾನು ಬಿಟ್ಕೊಡಲ್ಲ. ಆ ನಿಶ್ಚಯ ಈ ಶದ್ರಾಕ್, ಮೇಷಕ್, ಆಬೇದ್ನೆಗೋ ಎನ್ನುವರ ಹೃದಯದಲ್ಲಿತ್ತು. ಇವತ್ತು ನಿಮ್ಮಲ್ಲಿದೆಯಾ? ನಿಮ್ಮ ಸ್ನೇಹಿತರು ನಿಮ್ಮ ಬಗ್ಗೆ ತಿಳಿದಿದ್ದಾರಾ? ನಿಮ್ಮ ಕುಟುಂಬದವರು ನಿಮ್ಮ ಬಗ್ಗೆ ತಿಳಿದಿದ್ದಾರಾ? హల్లెలూయా. షద్రాక్, మేషక్ ఒక నిర్ణయము రాజునికి తెలియపరుస్తున్నారు. ఏమని? మాకు సెకండ్ ఆప్షన్ లేదు, మేము నీవు నిలబెట్టిన ఈ విగ్రహం ముందా ఎప్పుడు కూడా నమస్కారం చేయము. అయితే ఈరోజు మాకే తెలియదు ఏమని, నేను క్రీస్తు కొరకి నిలబెట్టిననా లేదా. ಹಲ್ಲೆಲೂಯಾ. ಇವತ್ತು ನಮಗೆ ಗೊತ್ತಿಲ್ಲ ಏನಂತ, ಕ್ರಿಸ್ತನಿಗೋಸ್ಕರ ನಾನು ನಿಂತಿದ್ದೀನಾ, ಕ್ರಿಸ್ತನಿಗೋಸ್ಕರ ಜೀವಿಸ್ತಾ ಇದ್ದೀನಾ ಅಂತ ನಮಗೆ ಗೊತ್ತಿಲ್ಲ. ಗೊತ್ತಿದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ, ಲೋಕದ ವಿಷಯಗಳಿಗೆ ನಾವು ಕಾಂಪ್ರಮೈಸ್ ಆಗಲ್ಲ. ಲೋಕದ ಆಸೆಗಳಿಗಾಗಿ, ಲೋಕದ ಇಚ್ಛೆಗಳಿಗಾಗಿ ನಾವು ಕಾಂಪ್ರಮೈಸ್ ಆಗಲ್ಲ. ಕಾಂಪ್ರಮೈಸ್ ಆದ್ರೆ ನಾವು ಅಡ್ಡ ಬಿದ್ದಂಗೆ, ನಾವು ಲೋಕದ ಕಾರ್ಯಗಳಿಗೆ ಬಿದ್ದು ಹೋದಂಗೆ. ನಾವು ದೇವರಿಗೋಸ್ಕರ ನಿಂತಿದ್ದೀವಿ ಅಂತಾನೆ ಇಲ್ಲ. ಹಲ್ಲೆಲೂಯಾ. ನಾವು ಲೋಕದ ವಿಷಯಗಳಲ್ಲಿ ದೊಡ್ಡ ಸ್ಥಾನಗಳಲ್ಲಿ ಇರಬೇಕು, ದೊಡ್ಡ ಸಾಧನೆಗಳನ್ನ ಮಾಡಬೇಕು. ವೆರಿ ಗುಡ್, ನಿಮಗೆ ಹ್ಯಾಟ್ಸ್ ಆಫ್ ಮಾಡ್ರಿ. ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ, ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ಕ್ರೈಸ್ತರು ಇರಬೇಕು. ಆದರೆ ದೇವರನ್ನ ನೀನು ಕಾಂಪ್ರಮೈಸ್ ಮಾಡಿದ್ರೆ, ದೇವರನ್ನ ನೀನು ಮರೆತ್ರೆ, ದೇವರು ನಿನಗೆ ಕೊಟ್ಟಿರುವ ಸ್ಥಾನಕ್ಕೆ ವ್ಯಾಲ್ಯೂನೇ ಇಲ್ಲ. ಹಲ್ಲೆಲೂಯಾ. ನಾವು ಆದಿಕಾಂಡ ಪುಸ್ತಕ 39ನೇ ಅಧ್ಯಾಯ 7ನೇ ವಾಕ್ಯದಿಂದ 9ನೇ ವಾಕ್ಯದವರೆಗೂ ನಾವು ಓದುವಂಥ ಸಮಯದಲ್ಲಿ, ಹೀಗಿರುವಲ್ಲಿ ಅವನ ದಣಿಯ ಹೆಂಡತಿಯು ಅವನ ಮೇಲೆ ಕಣ್ಣು ಹಾಕಿ ತನ್ನೊಡನೆ ಸಂಗಮಕ್ಕೆ ಕರೆದಳು. ಆದರೆ ಅವನು ಒಪ್ಪದೆ, ನನ್ನ ದಣಿಯು ತನ್ನ ಆಸ್ತಿಯನ್ನೆಲ್ಲ ನನ್ನ ವಶಕ್ಕೆ ಒಪ್ಪಿಸಿ, ನಾನು ಇರುವುದರಿಂದ ಮನೆಯೊಳಗೆ ನಡೆಯುವ ಯಾವ ಕೆಲಸವನ್ನು ಚಿಂತಿಸದೆ ಇದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅವನು ಒಪ್ಪಲಿಲ್ಲ ಎಂಬುದಾಗಿ ಹೇಳಿ ನಾವು ನೋಡ್ತಾ ಇದ್ದೇವೆ. ಅವನು ಯಾಕೆ ಒಪ್ಪಲಿಲ್ಲ? ಅವನ ಮನಸ್ಸಿನಲ್ಲಿ ಅವನು ನಿರ್ಣಯ ಮಾಡಿದ್ದನು, ಇಂಥ ತಪ್ಪಾದ ವಿಷಯಕ್ಕೆ ನಾನೇನ್ ಮಾಡಲ್ಲ, ಕೈ ಹಾಕಲ್ಲ ಎಂಬುದಾಗಿ ಹೇಳಿ ಯೋಸೇಫನ್ನು ತೀರ್ಮಾನ ಮಾಡಿದ್ದನು. ಹಲ್ಲೆಲೂಯಾ. ಇಬ್ರಿಯ ಪುಸ್ತಕ 12ನೇ ಅಧ್ಯಾಯ 4ನೇ ವಾಕ್ಯವನ್ನು ನೀವು ಓದುವಂಥ ಸಮಯದಲ್ಲಿ ಅದರಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನೀವು ಪಾಪಕ್ಕೆ ವಿರುದ್ಧವಾಗಿ ಹೋರಾಡುವುದರಲ್ಲಿ ಪ್ರಾಣಾಪಾಯದ ತನಕ ಇನ್ನೂ ಅದನ್ನು ಎದುರಿಸಲಿಲ್ಲ. ಎಲ್ಲಿ ತನಕ ನಾವು ಎದುರಿಸಲಿಲ್ಲ ಅಂತೆ? ಪ್ರಾಣ ಅಪಾಯದ ತನಕ ನಾವು ಎದುರಿಸಲಿಲ್ಲ. ನಮ್ಮ ನಿರ್ಣಯಗಳು ನಮ್ಮ ಪ್ರಾಣವನ್ನ ಈಡು ಕೊಟ್ಟು ಎದುರಿಸಬೇಕಾದ್ರೂ ಬಂದ್ರೂ ನಾವು ಎದುರಿಸ್ಬೇಕು. ಅದೇ ಶದ್ರಾಕ್, ಮೇಷಕ್, ಆಬೇದ್ನೆಗೋಲಿದ್ದಂಥ ಒಂದು ನಿರ್ಣಯ, ಅದೇ ಯೋಸೇಫನಲ್ಲಿದ್ದಂಥ ಒಂದು ನಿರ್ಣಯ, ಅದೇ ದಾನಿಯೇಲನಲ್ಲಿದ್ದಂಥ ಒಂದು ನಿರ್ಣಯ. ಬೆಂಕಿಯಲ್ಲಿ ಹಾಕಿದ್ರೂ ಪರವಾಗಿಲ್ಲ, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಸಿಂಹಗಳ ಗವಿಯಲ್ಲಿ ಹಾಕಿದ್ರು, ಸಿಂಹಗಳು ನನ್ನ ಏನು ಅಡ್ರೆಸ್ ಇಲ್ಲದೆ ನನ್ನ ನನ್ನ ಮಾಂಸಗಳನ್ನ, ಎಲುಬುಗಳನ್ನ ತಿಂದಾಕಿದ್ರು ಪರವಾಗಿಲ್ಲ, ನಾನು ಮಾತ್ರ ನನ್ನ ನಿರ್ಣಯದಲ್ಲಿ ನಾನು ಸ್ಥಿರವಾಗಿರ್ತೇನೆ. ನಾನು ದೇವರ ವಿಷಯದಲ್ಲಿ ಕಾಂಪ್ರಮೈಸೇ ಆಗಲ್ಲ. ಪ್ರಾರ್ಥನೆ, ವಾಕ್ಯದಲ್ಲಿ ನಾನು ಕಾಂಪ್ರಮೈಸ್ ಆಗಲ್ಲ. ಹಲ್ಲೆಲೂಯಾ. ನಮ್ಮ ನಿರ್ಣಯ ನಮ್ಮ ಪ್ರಾಣವನ್ನು ಕೊಟ್ಟು ಎದುರಿಸುವಷ್ಟು ಏನಾಗಿರಬೇಕು? ಶಕ್ತರಾಗಿರಬೇಕು.
ಅಷ್ಟು ಮಟ್ಟಿಗೆ ನಾವು ಬೆಳಿಬೇಕನ್ನುವಂಥದ್ದು ದೇವರ ಆಸೆ ಆಗಿರುವಂಥದ್ದಾಗಿದೆ. ಹಲ್ಲೆಲೂಯ. ನಾವು ಈ ರೀತಿಯಾಗಿ ನಿಲ್ಲುವುದರಿಂದ ನಮಗೆ ಬರುವಂಥ ಆಗುವಂಥ ಕಾರ್ಯಗಳೇನು? ಅವ್ರಿಗೇನಾಯಿತು? ಶದ್ರಕ್ ಮೇಷಕ್ ಆಬೇದ್ನೇಗೋ ಅವ್ರಿಗೇನಾಯಿತು ನೋಡೋಣ. ದಾನಿಯೇಲನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 23ರಿಂದ 26ನೇ ವಾಕ್ಯದವರೆಗೂ ನಾವು ಓದುವಂಥ ಸಮಯದಲ್ಲಿ, ಶದ್ರಾಕ್ ಮೇಷಕ್ ಆಬೇದ್ನೇಗೋ ಈ ಮೂವರು ಕಟ್ಟಲ್ಪಟ್ಟವರಾಗಿ ದಗದಗನೆ ಉರಿಯುವ ಆವಿಗೆಯ ಮಧ್ಯದಲ್ಲಿ ಬಿದ್ದು ಬಿಟ್ಟರು. ಆಗ ರಾಜನಾದ ನೆಬೂಕದ್ನೆಚ್ಚರನು ಬೆಚ್ಚಿ ಬಿದ್ದು ತಟ್ಟನೆ ತನ್ನ ಮಂತ್ರಿಗಳನ್ನು ಕಟ್ಟಿದ ಮೂವರನ್ನು ನಾವು ಬೆಂಕಿಯೊಳಗೆ ಹಾಕಿಸಲಿಲ್ಲವೋ ಎಂದು ಕೇಳಲು, ಅವರು ರಾಜನೇ, ಅರಸೇ, ಹೌದು, ಸತ್ಯ ಎಂದು ಉತ್ತರ ಕೊಟ್ಟರು. ಅದಕ್ಕೆ ಅವನು, ಈಗೋ ಕಟ್ಟಿಲ್ಲದ 4 ನೋಡುತ್ತೇನೆ, ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ, ಅವರಿಗೆ ಯಾವ ಹಾನಿಯೂ ಇಲ್ಲ. 4ನೇಯವನು ರೂಪವು ದೇವಕುಮಾರನ ರೂಪದಂತಿದೆ. ಹಲ್ಲೆಲೂಯ. ಇವರನ್ನ ಏನ್ ಮಾಡ್ತಾ ಇದಾರೆ? ಬೆಂಕಿಯೊಳಗೆ ಹಾಕ್ತಾ ಇದಾರೆ. ಇವರು ಈ ರೀತಿಯಾಗಿ ಎದುರು ನಿಂತದ್ರಿಂದ ಏನ್ ಮಾಡ್ತಾ ಇದಾರೆ? ಬೆಂಕಿಯಲ್ಲಿ ಹಾಕಲ್ಪಡುವಂತ ಒಂದು ಸ್ಥಿತಿ. ಈಗಾಗಲೇ ನಾವು ವಾಕ್ಯದಲ್ಲಿ ಓದಿದ್ವಲ್ಲ, ಪ್ರಾಣಾಪಾಯದಷ್ಟು ಎದುರಿಸಿ ನಿಂತರು. ಹಲ್ಲೆಲೂಯ. ನಾವು ಯೋಸೇಫನ ಕುರಿತಾಗಿ ನೋಡೋಣ. ಯೋಸೇಫನ ಆ ರೀತಿಯಾಗಿ ಎದುರಿಸಿ ನಿಂತಿದ್ದರಿಂದ ಅವನಿಗೆ ಆದಂಥ ಘಟನೆ ಏನು? ಆದಿಕಾಂಡ 39 19-20ನೇ ವಾಕ್ಯವನ್ನು ಓದೋಣ. ನಿನ್ನ ಸೇವಕನು ಈ ಮೇರೆಗೆ ನನಗೆ ಮಾಡಿದ್ದಾನೆಂಬುದಾಗಿ ಆಕೆ ಹೇಳಿದ ಮಾತುಗಳನ್ನು ಯೋಸೇಫನ ದಣಿಯು ಕೇಳಿ ಬಹಳ ಸಿಟ್ಟುಗೊಂಡು ಅವನನ್ನು ಇಡಿಸಿ ಅರಸನು ಸೆರೆಯವರನ್ನು ಕಟ್ಟಿ ಹಾಕಿಸುತ್ತಿದ್ದ ಸೆರೆಮನೆಯಲ್ಲಿ ಹಾಕಿಸಿದನು. ಅಲ್ಲಿ ಯೋಸೇಫನು ಸೆರೆಯಲ್ಲಿ ಇರಬೇಕಾಯಿತು. ಹಲ್ಲೆಲೂಯ. ಅವನು ತನ್ನ ಮನಸ್ಸಿನಲ್ಲಿ ನಿರ್ಣಯ ಮಾಡಿದ್ರಿಂದ ಅವನು ಸೆರೆಮನೆಗೆ ಹೋಗಬೇಕಾಗಿ ಬಂತು. ಶದ್ರಾಕ್ ಮೇಷಕ್ ಆಬೇದ್ನೇಗೋ ಅವರು ನಿರ್ಣಯ ಮಾಡಿದ್ರಿಂದ ಬೆಂಕಿಯಲ್ಲಿ ಹಾಕಲ್ಪಡಬೇಕಾಗಿತ್ತು. ದಾನಿಯೇಲನು ಮೂರಾವರ್ತಿ ಪ್ರಾರ್ಥನೆ ಮಾಡುತ್ತೇನೆಂಬುದಾಗಿ ನಿರ್ಣಯ ಮಾಡಿದ್ರಿಂದ ಸಿಂಹಗಳ ಗವಿಗೆ ಹೋಗಬೇಕಾಗಿತ್ತು. ಹಲ್ಲೆಲೂಯ. ಪ್ರಾಣಾಪಾಯ ಬರುತ್ತೆ, ಅದಕ್ಕೆ ಜನರು ಬಹಳ ಕಾಂಪ್ರಮೈಸ್ ಆಗ್ತಾರೆ. ನಿನಗೆ ಊಟ ಕೊಡಲ್ಲ ನೋಡು, ಮನೆಯಿಂದ ಹೊರಗಾಗ್ತೀವಿ ನೋಡು, ಆಸ್ತಿ ಕೊಡಲ್ಲ ನೋಡು, ರೇಷನ್ ಕೊಡಲ್ಲ ನೋಡು, ಕುಲದಿಂದ ಹೊರಗಾಗ್ತೀವಿ ನೋಡು. ಹಲ್ಲೆಲೂಯ. ಇವ್ರನ್ನೂ ಹಾಕಿದ್ರು, ಸೆರೆಮನೆಯಲ್ಲಿ ಹಾಕಿದ್ರು, ಬೆಂಕಿಯಲ್ಲಿ ಹಾಕಿದ್ರು. ಎಷ್ಟು? 1 ಪಟ್ಟಲ್ಲ 7ರಷ್ಟು ಎತ್ಕೊಂಡು ಹೋಗಿ ಹಾಕಿದವರು ಸುಟ್ಟೋದ್ರು. ಹಲ್ಲೆಲೂಯ. ಆಮೆನ್. ಆದರೆ ದೇವ್ರೇನು ಮಾಡಿದರು? ಅವರನ್ನು ರಕ್ಷಿಸಿದನು. ನೀವು ನಿಮ್ಮ ಪ್ರಾಣಾಪಾಯದಷ್ಟು ಈ ಪಾಪಗಳನ್ನು ಎದುರಿಸುವುದಾದರೆ ನಿಮ್ಮ ದೇವರು ನಿಮಗಿಂತ ಮುಂಚೆ ಬೆಂಕಿಯಲ್ಲಿರ್ತಾನೆ, ನಿಮಗಿಂತ ಮುಂಚೆ ಸಿಂಹಗವಿಯೊಳಗಿರ್ತಾನೆ, ನಿಮಗಿಂತ ಮುಂಚೆ ಸೆರೆಮನೆಯಲ್ಲಿರ್ತಾನೆ. ಹಲ್ಲೆಲೂಯ. ರಾಜನಿಗೆ ಒಂದೇ ಒಂದು ತಿಳಿದಿತ್ತು, ಏನಂದ್ರೆ ಇವ್ರು ನನ್ನನ್ನು ಎದುರಿಸ್ತಾರೆ, ಇವ್ರು ನನ್ನ ಮಾತಿಗೆ ಅಗೌರವ ಪಡಿಸ್ತಾರೆ. ಅವನಿಗೆ ಗೊತ್ತಿರಲಿಲ್ಲ ಬೆಂಕಿ ಅಂತಿರುವಂಥ ದೇವರಿಗೆ ಅವನು ಏನು ಮಾಡ್ತಾ ಇದ್ದಾನೆ? ಎದುರಾಕೊಂತ ಇದ್ದಾನಂತ. ಹಲ್ಲೆಲೂಯ. ನನ್ನ ದೇವರು ಬೆಂಕಿಯೊಳಗೆ ಅವ್ರ ದೇವರು ಬೆಂಕಿಯೊಳಗೆ ನಡೀತಾನಂತ ಅವನಿಗೆ ಗೊತ್ತಿರಲಿಲ್ಲ. ಹಲ್ಲೆಲೂಯ. ನಿಮ್ಮ ದೇವರು ಬೆಂಕಿಯೊಳಗೆ ನಡೀತಾನ್ರಿ. ನಿಮ್ಮ ದೇವರು ಬೆಂಕಿ ಸಿಂಹಗಳ ಬಾಯನ್ನ ಕಟ್ಟುತ್ತಾನ್ರಿ. ಹಲ್ಲೆಲೂಯ. ನಿಮಗೆ ಗೊತ್ತಿದೆಯಾ? ಅದು ಗೊತ್ತಿಲ್ಲ. ಅದಕ್ಕೆ ನಾವು ಕಾಂಪ್ರಮೈಸ್ ಆಗ್ತೇವೆ. ಅದಕ್ಕೆ ಏನಾಗ್ತೀವಿ? ನಾವು ಬೇಗ ಕಾಂಪ್ರಮೈಸ್ ಆಗ್ತೇವೆ. ಹಲ್ಲೆಲೂಯ. ಹಲ್ಲೆಲೂಯ. ಈಗ ಇದರಿಂದ ಏನು ಲಾಭ?
ಈಗ ಇವರು ಬೆಂಕಿಯನ್ನು ಎದುರಿಸಿದ್ರು, ಅದರಿಂದ ತಪ್ಪಿಸಲ್ಪಟ್ರು. ಈಗ ಇವ್ರಿಗೆ ಏನಾಗ್ತಾ ಇದೆ? ಈ ರೀತಿಯಾಗಿ ದೇವರಿಗಾಗಿ ನಿಂತಿದ್ರಿಂದ ಇವ್ರ ಜೀವಿತದಲ್ಲಿ ಆಶೀರ್ವಾದಗಳೇನು? ನಾವು ಅದೇ ದಾನಿಯೇಲನ ಪುಸ್ತಕ 3ನೇ ಅಧ್ಯಾಯ 27ನೇ ವಾಕ್ಯದಿಂದ ನಾವು ಓದುವಂಥ ಸಮಯದಲ್ಲಿ ಅಲ್ಲಿ ಕೂಡಿದ್ದ ಉಪರಾಜ ನಾಯಕ ದೇಶಾಧಿಪತಿ ಮಂತ್ರಿಗಳನ್ನು ಅವರನ್ನು ನೋಡಿ, ಅವರ ಮೇಲೆ ಬೆಂಕಿಯ ಅಧಿಕಾರವೂ ನಡೆದಿಲ್ಲ, ಅವರ ತಲೆ ಕೂದಲು ಸುಟ್ಟಿಲ್ಲ, ಅವರ ಶಾಲ್ಯಗಳಿಗೆ ವಿಕಾರವಿಲ್ಲ, ಬೆಂಕಿಯ ವಾಸನೆಯೇ ಮುಟ್ಟಿಲ್ಲ ಎಂದು ತಿಳಿದುಕೊಂಡರು. ಆಗ ನೆಬೂಕದ್ನೆಚ್ಚರನು ಶದ್ರಾಕ್, ಮೇಷಕ್, ಆಬೇದ್ನೆಗೋ ಎಂಬವರ ದೇವರಿಗೆ ಸ್ತೋತ್ರವಾಗಲಿ, ಆತನು ತನ್ನ ದೂತನನ್ನು ಕಳುಹಿಸಿ ತನ್ನಲ್ಲಿ ಭರವಸವಿಟ್ಟು ರಾಜಾಜ್ಞೆಯನ್ನು ಜಯಿಸಿ ತನ್ನನ್ನೇ ಹೊರತು ನಾವು ದೇವರನ್ನು ಸೇವಿಸಿ ಪೂಜಿಸಬಾರದೆಂದು ಸ್ವದೇಹಗಳನ್ನು ಮರಣಕ್ಕೆ ಒಪ್ಪಿಸಿದ ತನ್ನ ಸೇವಕರನ್ನು ಉದ್ಧರಿಸಿದ್ದಾನಲ್ಲ. ಸಕಲ ಜನ ಕುಲ ಭಾಷೆಗಳವರಲ್ಲಿ ಯಾರಾದರೂ ಶದ್ರಾಕ್, ಮೇಷಕ್, ಆಬೇದ್ನೆಗೋ ಎಂಬವರ ದೇವರ ವಿಷಯದಲ್ಲಿ ಅಲ್ಲದ್ದು ಮಾತನಾಡಿದರೆ ಅವರನ್ನು ಚೂರು ಚೂರಾಗಿ ಕತ್ತರಿಸಿ ಅವರ ಮನೆಗಳನ್ನು ತಿಪ್ಪೆಯನ್ನಾಗಿ ಮಾಡಬೇಕೆಂಬ ಆಜ್ಞೆಯನ್ನು ವಿಧಿಸುತ್ತೇನೆ. ಹೀಗೆ ಉದ್ಧರಿಸಲು ಸಾಮರ್ಥ್ಯನಾದ ಇನ್ಯಾವ ದೇವರು ಇಲ್ಲವಲ್ಲ ಎಂದು ಹೇಳಿದನು. ಹಲ್ಲೆಲೂಯಾ. ಇವ್ರನ್ನ ಬೂದಿ ಮಾಡಬೇಕೆಂಬುದಾಗಿ ಹೇಳಿ ಅಂದುಕೊಂಡಂತ ರಾಜನು ಇವಾಗ ಏನ್ ಹೇಳ್ತಾ ಇದ್ದಾನೆ? ಇವರಿಗೆ ವಿರುದ್ಧವಾಗಿ ಯಾರಾದರೂ ಎದ್ರೆ ಅವರನ್ನೇ ತಿಪ್ಪೆಗುಂಡಿಯಾಗಿ ಮಾಡ್ತೀನಿ ಅಂತ ಇದ್ದಾನೆ. ಹಲ್ಲೆಲೂಯಾ. ಈ ರೀತಿಯಾಗಿ ನಮ್ಮ ದೇಶದ ನಾಯಕರುಗಳು ಹೇಳಿದ್ರೆ ಹೆಂಗಿರುತ್ತೆ? ಹೇಳಲ್ಲ. ಯಾಕೆ ಗೊತ್ತಾ? ಎದುರು ಪುಕ್ಕಳು ವಿಶ್ವಾಸಿಗಳಿದ್ದೀರ, ಅದಕ್ಕೆ ಹೇಳಲ್ಲ. ಕಾಂಪ್ರಮೈಸ್ ಮಾಡೋ ವಿಶ್ವಾಸಿಗಳಿದ್ದೀರ, ಅದಕ್ಕೆ ಹೇಳಲ್ಲ. ಯಾರ್ಯಾರು ಶದ್ರಾಕ್, ಮೇಷಕ್, ಆಬೇದ್ನೆಗೋ ಅಂತ ನಿಲ್ತಾರೋ ಅವಾಗ ಹೇಳ್ತಾರೆ, ಅವಾಗ ನಡೆಯುತ್ತೆ. ಹಲ್ಲೆಲೂಯಾ. ರಾಜನಿಗೆ ಗೊತ್ತಾಯ್ತು ಏನಂತ, ಇವರು ಕೂದಲು ಸುಟ್ಟಿಲ್ಲ, ಇವರು ಬಟ್ಟೆ ಸುಟ್ಟಿಲ್ಲ, ಇವ್ರ ದೇಹನೂ ಸುಟ್ಟಿಲ್ಲ, ಇನ್ನು ಅದು ಬಿಡು, ಸುಡೋದು ಇರಲಿ, ಬೆಂಕಿ ವಾಸನೆ ಕೂಡ ಇವ್ರ ಮೈ ಮೇಲಿಂದ ಬಂದಿಲ್ಲ. ಈ ರೀತಿಯಾಗಿ ಉದ್ಧರಿಸಲಿಕ್ಕೆ ಆಗುವಂತ ದೇವರು ಎಲ್ಲಿದ್ದಾನೆ? ನಿನ್ನ ಪ್ರಾಣ ಕೊಟ್ಟು ನಿನ್ನ ದೇವರಿಗಾಗಿ ನೀನು ನಿಲ್ಲುವುದಾದರೆ ಈ ರೀತಿಯಂಥ ಆಶೀರ್ವಾದಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಬೇರೆಯವರಿಗೆ ತಿಳಿಯೋದಿರಲಿ, ನನ್ನ ಕ್ರಿಸ್ತನ ಬಗ್ಗೆ ನನಗೆ ತಿಳಿಲಿ. ಅವತ್ತು ಶದ್ರಾಕ್, ಮೇಷಕ್, ಆಬೇದ್ನೆಗೋ ತಿಳಿಸಿದ್ರು. ಯಾರಿಗೆ? ರಾಜನಿಗೆ. ನನ್ನ ಹತ್ರ ಸೆಕೆಂಡ್ ಆಪ್ಷನ್ ಇಲ್ಲ, ನೋ ದೂಸರ ಆಪ್ಷನ್, ನಾನು ಸತ್ತರೆ ಸಾಯ್ತೀನಿ, ಆದರೆ ಈ ವಿಗ್ರಹಕ್ಕೆ ಮಾತ್ರ ಅಡ್ಡ ಬೀಳಲ್ಲ ತಿಳಿಸಿದ್ರು. ಅವನು ತಿಳ್ಕೊಂಡ. ಹಲ್ಲೆಲೂಯಾ. ಇವತ್ತು ನಿಮಗೆ ತಿಳಿದಿರಲಿ, ನೀವು ಇತರರಿಗೆ ತಿಳಿಸ್ರಿ, ಏನಾಗುತ್ತೆ? ಅವ್ರು ತಿಳ್ಕೊಳ್ತಾರೆ. ಹಲ್ಲೆಲೂಯಾ, ಆಮೆನ್. ನಮ್ಮ ದೇವರು ಅಷ್ಟು ದೊಡ್ಡವನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ಅಷ್ಟು ದೊಡ್ಡ ಮಾತು ಕಾರ್ಯಗಳನ್ನು ಮಾಡುವನಾಗಿದ್ದಾನೆ ಆತನಿಗಾಗಿ ನಿಲ್ಲುವಾಗ. ಆಮೆನ್. ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ಬಿಡ್ತಾರಾ? ನಿಮ್ಮ ಸ್ನೇಹಿತರು ನಿಮ್ಮನ್ನು ಹಾಗೆ ಮಾಡ್ತಾರಾ? ನಿಮ್ಮ ಮನೆಯಲ್ಲಿರೋರು ನಿಮ್ಮನ್ನು ಹಾಗೆ ಮಾಡ್ತಾರಾ? ನೀವು ಕ್ರಿಸ್ತನಿಗಾಗಿ ನಿಲ್ಲುವಾಗ ಹಾಗೆ ಮಾಡಲಿ, ಅವ್ರು ತಿಳ್ಕೊಳ್ಳುವಂತೆ ಮಾಡ್ತಾನೆ ದೇವರು. ಹಲ್ಲೆಲೂಯಾ. ಯಾವಾಗ? ನೀವು ನಿಲ್ಲುವಾಗ. ದೇವ್ರು ನಿಮ್ಮ ಹತ್ರ ಎದುರು ನೋಡೋದೇ ಅದು.